ಐ ಆಮ್ ಸಾರಿ. ಯಾರು ಎಷ್ಟು ಸಲ ಸಾರಿ 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 ಅಂತ ಕೇಳಿದ್ರು ಕ್ಷಮಿಸಕ್ಕಾಗದೇ ಇರೋ ತಪ್ಪು ಯಾವುದು ಅಂದ್ರೆ ಗಂಡ ಆದೋನು ಹೆಂಡತಿನ ಕಾಪಾಡ್ಕೊಳಕ್ಕಾಗದೆ ಕಳ್ಕೊಂಡಲ್ಲ ಅದು. ನಾನು ಕಳ್ಕೊಂಡೆ ಲಕ್ಕಿಮ್ಮ, ಕಳ್ಕೊಂಡೆ ನನ್ನ ಪ್ರೀತಿನ, ನನ್ನ ಪ್ರಾಣನ ನಾನು ಕಳ್ಕೊಂಡ ಮೇಲೆ ಹುಡುಕಿದ್ರೆ ಸಮಯ ಹಾಳು, ಸಂದರ್ಭ ಅರ್ಥ ಇಲ್ಲದ್ದು. ಇರೋದನ್ನ ಉಳಿಸ್ಕೋಬೇಕು ಪಾರ್ವತಿ. ಉಳಿಸ್ಕೊಳಕ್ಕಾಗ್ಲಿಲ್ಲ ಮೃದುಲಾ. ನಾನು ನಿನ್ನ ಉಳಿಸ್ಕೊಳ್ಳೋ ಪ್ರಯತ್ನನೇ ಮಾಡ್ಲಿಲ್ಲ. ನೀನಿದ್ದಿದ್ರೆ ಅಂತ ಇಡೀ ಮನೆಯವರೆಲ್ಲ ನಿನ್ ಬಗ್ಗೆ ಮಾತಾಡ್ತಿದ್ದಾಗ ಅರ್ಥ ಆಯ್ತು ನೀನ್ ಎಲ್ಲರಿಗೂ ಎಷ್ಟು ಇಷ್ಟ ಅಂತ. ಎಷ್ಟು ಇಷ್ಟಪಡ್ತಿದ್ಲು, ಎಷ್ಟು ಇಷ್ಟ ಆಗಿದ್ಲು ಅಂತ ಯಾರು ಹೇಳೋದು ಬೇಡಪ್ಪ. ನಾನು ಕಣ್ಣಾರ ನೋಡಿದೆ, ಕಿವಿಯಾರ ಕೇಳಿದೆ. ನಿಮ್ಮ ಕಸ್ತೂರಿ ನಿವಾಸಕ್ಕೆ ಮೃದುಲಾ ಕಳಸದ ಥರ ಇದ್ಲು. ನನ್ನ ಗೋಪುರದ ಕಳಸನೆ ಬಿದ್ದು ಹೋದ್ಮೇಲೆ ಗೋಪುರಕ್ಕೆ ಬೆಲೆ ಇಲ್ಲಿದೆ ಅಂದ್ರೆ ಗೋಪುರದ ಒಳಗೆ ಕೂತಿರೋ ದೇವರು ಕಲ್ಲಾಗ್ಬಿಟ್ಟಿದ್ದಾನೆ. ಆರಾಧಿಸಕ್ಕೆ, ಆರತಿ ಮಾಡೋದಕ್ಕೆ, ನನಗಿದನ್ನ ಕೊಡು ಅಂತ ಕೇಳೋದಿಕ್ಕೆ ಮನ್ಸೇ ಇಲ್ಲ ಅಂದ್ರೆ ಕೇಳಿದ್ರು ಕೊಡಲ್ಲ ಅಂತ ನನ್ನ ಮನೆಯಲ್ಲಿ ಮೂರು ಸಾವಾದಾಗಲೇ ನನಗೆ ಗೊತ್ತಾಯ್ತು ಅವನ್ ಕಲ್ಲು ಅಂತ. ನಿಜ, ನಾನ್ ಕಲ್ಲು ಮನ್ಸ್ನೋಳೆ. ನೀನ್ ಸಾವನ್ನ ನಾನ್ ನೋಡ್ದೆ ಅಂತ ಹೇಳಕ್ಕಾಗ್ದೇ ಇರೋ ಮನ್ಸ್ನೋಳ್ ನಾನು. ಹೇಳ್ಬೇಕು ಅಂತ ನಾಲ್ಗೆ ತುದಿಗ್ ಬರುತ್ತೆ. ನಿನ್ ಫ್ಯಾಮಿಲಿ ನೋಡಿದ ತಕ್ಷಣ ನನ್ ನಾಲ್ಗೆ ನಿಂತ್ ಹೋಗತ್ತೆ. ನಾನು ಏನ್ ಮಾಡ್ಲಿ? ನನ್ ಮನ್ಸು ಒಂದ್ ರೀತಿ ಕಲ್ಲಾಗ್ಬಿಟ್ಟಿದೆ. ಮನ್ಸನ್ನ ಕಲ್ಲು ಮಾಡ್ಕೋಬೇಕು ಅಂತ ಅನ್ಕೋತೀನಿ ಲಕ್ಕಿಮ್ಮ, ಆದ್ರೆ ಆಗ್ತಿಲ್ಲ. ಅಮ್ಮನ್ ಮುಂದೆ ಮರ್ತಂಗೆ ನೆನ್ಪಾಗದೆ ಇರೋ ತರ ಆಕ್ಟ್ ಮಾಡ್ಬೇಕು ಅಂತ ಅನ್ಕೋತೀನಿ, ಆಕ್ಟು ಮಾಡ್ತೀನಿ. ಆದ್ರೆ ಎದುರುಗಡೆ ಇರೋ ಮನೆ ಕಲಾವಿದ್ರ ಮುಂದೆ, ಅವ್ರು ಕೊಡೋ ರಿಯಾಕ್ಷನ್ಗಳ ಮುಂದೆ ನಾನ್ ಡಮ್ಮಿ ಆರ್ಟಿಸ್ಟ್ ಏನು ಅನ್ಸ್ಬಿಡುತ್ತೆ. ಯಾಕಂತಂದ್ರೆ ನಮ್ಮನೇಲಿ ಆಕ್ಟ್ ಮಾಡಿದೆ, ಬಣ್ಣ ಹಚ್ಚಿದೆ, ಎಲ್ರಿಗೂ ಫೇವ್ರೆಟ್ ಆರ್ಟಿಸ್ಟ್ ಆಗಿದ್ದವಳು ನಮ್ ಕಸ್ತೂರಿ ನಿವಾಸದ ಸೊಸೆ, ನನ್ನ ಹೆಂಡತಿ ಮೃದುಲಾ. ಆಕ್ಟ್ ಮಾಡೋಕ್ಕಾಗಲ್ಲ ಪಾರ್ವತಿ. ನಾಲ್ಗೆಲಿ ಮಾತಾಡಬಹುದು. ಮಾತಾಡುವಾಗ ನಮ್ಮನ್ನ ಬಿಟ್ಟು ಹೋದವರು ನೆನಪಾದ್ರೆ ಮನಸ್ಸು ಕಣ್ಣೀರನ್ನ ಆಕ್ಟ್ ಮಾಡಿದ್ದು ಸಾಕು ಹೊರಗೆ ಹೋಗು ಅಂತ ಜಾಡ್ಸಿ ಒದಿಯತ್ತೆ. ಕಣ್ಣೀರು ಈಚೆ ಬರುತ್ತೆ. ಪಾರ್ವತಿ, ನಾಲಿಗೆಗೆ ಒಂದು ಪಕ್ಷ ಬಣ್ಣ ಹಚ್ಚಬಹುದು, ಆದರೆ ಮನಸ್ಸಿಗೆ ಕಣ್ಣೀರಿಗೆ ಬಣ್ಣ ಹಚ್ಚಕ್ಕಾಗಲ್ಲ ಅಲ್ವಾ? ನಿಜ. ಹಾಗಂತ ಮನೆಯವ್ರ ಮುಂದೆ ನೀನು ಹೀಗಿತ್ತು, ಅಯ್ಯೋ ನನ್ನ ಮಗ ಹೀಗಾದ್ನಲ್ಲ ಅಂತ ಅವರು ಕೊರಗುತ್ತಾರೆ. ಮನೆ ಮನಸ್ಸುಗಳು ನೆಮ್ಮದಿ ಕಳ್ಕೊಂಡು ಎಲ್ಲರೂ ದುಃಖ ಪಡೋ ಹಾಗಾಗತ್ತೆ. ಪ್ರಯತ್ನ ಪಡ್ತೀನಿ ಮೃದುಲಾ. ನಿನ್ ಫ್ಯಾಮಿಲಿ ಕಳ್ಕೊಂಡಿರೋ ನೆಮ್ಮದಿನ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನನ್ನಿಂದ ಕೊಡಕ್ಕಾಗತ್ತಾ ಅಂತ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ನಿನ್ ಸಾವ್ನಲ್ಲಿ ನನಗೆ ಗಿಲ್ಟ್ ಇದೆ. ನನ್ನ ಕ್ಷಮಿಸು ಮೃದುಲಾ. ಐ ಆಮ್ ಸಾರಿ. ಐ ಆಮ್ ಸಾರಿ.
ಅಮ್ಮ ಅಂತ ನನ್ನ ಚಿಕ್ಕ ಮಗ ನನಗಿಷ್ಟವಿಲ್ಲದ ಮದ್ವೆನ ಮಾಡ್ಕೊಂಡಾಗ ನನ್ನ ಕಾಲು ಹಿಡಿದು ಬೇಡ್ಕೊಂಡ. ಯಾಕೆ? ಸಂಬಂಧ ಅನುಬಂಧ ಎಲ್ಲ ಚೆನ್ನಾಗಿರ್ಬೇಕು ಅಂತ. ಆ ಕ್ಷಣನೇ ನನ್ನ ರಾಘವ ತನ್ನ ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ದೂರ ಹೋಗ್ಬೋದಿತ್ತು. ಆದ್ರೆ ಅವನು ಹೋಗ್ಲಿಲ್ಲ. ನಾನು ಕ್ಷಮಿಸ್ಲೂ ಇಲ್ಲ. ನಂದೇನು ತಪ್ಪಿಲ್ದೇ ಇದ್ರು ಕ್ಷಮಿಸು ಮಗನೇ ಅಂತ ಕೈ ಮುಗಿದ್ ಬೇಡ್ಕೊಂಡ್ರು ನನ್ನಿನ್ನೊಬ್ಬ ಮಗ ನನ್ನನ್ನ ಕೊಲೆಗಾತಿ ಅಂತ ಅಂದ್ಬಿಟ್ಟ. ನೀನ್ ಹೀಗೆ ಬ್ಲ್ಯಾಂಕ್ ಆಗಿ ಮಂಕಾದ್ರೆ ಇಡೀ ಮನೆ ಮಂಕಾಗ್ಬಿಡತ್ತೆ. ಎಲ್ಲಾನು ಎಲ್ಲಾರನ್ನೂ ನಗ್ನಗ್ತಾ ಇರೋ ಥರ ಮಾಡೋ ಜವಾಬ್ದಾರಿ ನಿನ್ಮೇಲಿದೆ ರಾಘವ. ಜವಾಬ್ದಾರಿ ಹೊರ್ತಾನವನು. ಅವನು ತನ್ನಲ್ಲಿರೋ ದುಃಖನ ಮರೆತು ತನ್ನವ್ರನ್ನೆಲ್ಲ ನಗಿಸ್ತಾ ಇಡೀ ಮನೇನ ಕೇರ್ ಮಾಡ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಗೊತ್ತು ಲಕ್ಕಿಮ್ಮ, ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸರಿ ಮಾಡ್ತೀನಿ ಲಕ್ಕಿಮ್ಮ, ಎಲ್ಲನೂ ಸರಿ ಮಾಡ್ತೀನಿ. ಎಲ್ಲ ಸರಿ ಹೋಗುತ್ತೆ. ನನ್ನ ಮನೇಲಿ ಮತ್ತೆ ಖುಷಿ ಅನ್ನೋದು ಬಂದೇ ಬರುತ್ತೆ. ಅಮ್ಮ, ನಿದ್ದೆ ಬರ್ಲಿಲ್ವಾ? ಮೊಮ್ಮಕ್ಕಳಾದ್ಮೇಲೆ ವಯಸ್ಸಾಗಿದೆ ಅಂತ ಯಾರು ಹೇಳಬೇಕಾಗಿಲ್ಲ ಕಣೋ ಮಗನೇ. ಈ ವಯಸ್ಸಿನ ಲೆಕ್ಕನೇ ಹಾಗೆ. ಈ ಮನಸ್ಸು ದೇಹ ಎರಡು ಯಾವ್ಯಾವ ಟೈಮ್ಗೆ ಏನು ಬೇಕು, ಏನಾಗಬೇಕು ಅದನ್ನ ನಾವು ಬೇಡ ಅಂದ್ರೂ ಆ ದೇಹ ಅದಾಗದೆ ಅದನ್ನು ಕೇಳತ್ತೆ. ನಿನ್ನಿಷ್ಟಕ್ಕೆ ನೀನು ಮದುವೆ ಆದರೂ ನಿಧಾನವಾಗಿ ನಮಗಿಷ್ಟ ಆದ್ರಿ. ಇಷ್ಟ ಆದವಳನ್ನ ಕಳ್ಕೊಂಡ್ರು ನಾವು ನೊಂದ್ಕೋತೀವೇನೋ ಅಂತ ನಿನ್ನ ನೋವನ್ನೆಲ್ಲ ಮರೆತು ಇಡೀ ಮನೆಯವರೆಲ್ಲ ಚೆನ್ನಾಗಿರ್ಬೇಕು ಅಂತ ಬಯಸ್ತಿದೆಯಲ್ಲ. ನಿನಗೆ ನಿನ್ನ ಫ್ರೆಂಡ್ ಆಗಿ, ನಿನ್ನ ಒಬ್ಬ ಅಭಿಮಾನಿಯಾಗಿ. ಅಪ್ಪ, ಏನ್ ಮಾಡ್ತಿದ್ದೀರಾ ನೀವು? ಇದು ತಪ್ಪಪ್ಪ. ರಾಘವ, ಅದು ನೀವು ಜನ್ಮ ಕೊಟ್ಟ ಮಾತ್ರಕ್ಕೆ ತಂದೆ ತಾಯಿ ಆಗಲ್ವಲ್ಲಪ್ಪ. ಸಂಸ್ಕಾರ, ನಯ ವಿನಯ ಕಲಿಸ್ಬೇಕು. ಅದನ್ನ ನೀವು ನನಗೆ ಕಲಿಸಿದ್ದೀರಾ. ಮಕ್ಕಳು ಬರೀ ದೊಡ್ಡವರಾದ್ರೆ ಸಾಲದಪ್ಪ. ಮನೆಯವ್ರಿಗೆ ದೊಡ್ಡವರಾಗಬೇಕು. ತಂದೆ ತಾಯಿ ಜವಾಬ್ದಾರಿನ ಅವರು ಕಡಿಮೆ ಮಾಡಬೇಕು. ಜವಾಬ್ದಾರಿನ ತನ್ನ ಹೆಗಲ ಮೇಲೆ ಹೊರಬೇಕಪ್ಪ. ರಾಘವ, ಮನೆಗೆ ಚಿಕ್ಕವನಾಗಿ ಎಷ್ಟು ದೊಡ್ಡ ಮಾತಾಡ್ತಿದ್ಯಲ್ಲ ಕಂದ. ನಿನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ ಮಗನೆ. ನಿಂದರ ಮಹತ್ವ ಯೋಚನೆ ಮಾಡಲಿಲ್ವಲ್ಲೋ?
ವಯಸ್ಸಿಗೆ ಬಂದ ಮಕ್ಕಳು ಮುಂದೆ ತಂದೆ ತಾಯಿಗಳು ಮಾತಾಡಲ್ಲ, ಮೌನವಾದ್ರು ಅಂದ್ರೆ ನಮಗೆ ಮಾತಾಡಕ್ ಬರಲ್ಲ ಅಂತಲ್ಲ, ಅಥವಾ ಅವನ ಮುಂದೆ ಸೋತ್ವಿ ಅಂತನೂ ಅಲ್ಲ. ಅವನ್ನ ಮಾತಾಡಕ್ ಬಿಟ್ಟು ನಾವು ಸೈಲೆಂಟ್ ಆದ್ವಿ ಅಂದ್ರೆ ಅವನನ್ನ ಗೆಲ್ಲೋ ಹಾಗೆ ಮಾಡಿದ್ದು ನಮ್ಮಂತ ತಂದೆ ತಾಯಿಗಳೇ. ಪ್ರತಿ ಮನೇಲೂ ಇದೇ ನಡೆಯೋದು, ನಡೀತಾ ಇರೋದು. ಇವತ್ತು ನನ್ನ ಮನೆಯಲ್ಲಿ ನಡೆದಿದೆ. ಇವತ್ತು ನನ್ನ ಮಗ ಮಾಧವ ಗೆದ್ದ. ಅವನ್ ಗೆದ್ದಿದ್ದು ನನಗೆ ಸಂತೋಷನೇ. ಜನ್ಮ ಕೊಟ್ಟ ತಂದೆ ತಾಯಿಗಳ ಮುಂದೆ ಮಕ್ಕಳು ಗೆಲ್ಲೋದು ಹೆಮ್ಮೆ ವಿಷಯನೇ ಅಲ್ವಾ? ಅಮ್ಮ, ಎಲ್ಲಾನು ಮರೆತು ನೆಮ್ಮದಿಯಾಗಿರೋಣ ಅಂತ ಇಲ್ಲಿಗೆ ಬಂದು ನೀವು ಈ ರೀತಿ ದುಃಖ ಪಟ್ರೆ ಹೇಗಮ್ಮ? ನನಗೆ ತುಂಬಾ ಹೊಟ್ಟೆ ಹಸುವಾಗ್ತಾ ಇದೆ. ಎಲ್ಲರೂ ಸೇರಿ ಒಟ್ಟಿಗೆ ಕೂತು ಊಟ ಮಾಡಿ ತುಂಬಾ ದಿನಗಳಾಯ್ತಲ್ವಾ? ತುಂಬಾ ಹೊಟ್ಟೆ ಹಸುವಾಗ್ತಾ ಇದೆ. ನಡೀರಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣವಾ? ಸಾರಿ ಕಂದ, ನನ್ನ ದುಃಖನ ನಿನ್ನ ಹತ್ರ ಹೇಳಿ ನಿನಗೆ ಬೇಜಾರು ಮಾಡಿಬಿಟ್ಟೆ. ಸರಿ, ಇವಾಗ ಊಟ ಮಾಡ್ಬೇಕಾದ್ರೆ ನಗ್ಬೇಕಂತೆ, ನಗ್ನಗ್ತಾ ಊಟ ಮಾಡ್ಬೇಕಂತೆ. ಊಟ ಮಾಡೋಣವಾ? ಆಯ್ತು. ಕಮ್, ಬನ್ನಿ. ಖುಷಿ, 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 ಇಷ್ಟು ಮಧ್ಯರಾತ್ರಿ ಎಲ್ಲೋದ್ಲಿ ಇವಳು? ಖುಷಿ, 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 ಅಯ್ಯೋ, ಎಲ್ಲಿಗೆ ಹೋದ್ಲಿ ಇವಳು? ಅಯ್ಯೋ ದೇವ್ರೆ. ಖುಷಿ, ವಶಿಷ್ಠ ಏನಾದರೂ ಬಂದಿದ್ನೋ? ಇಲ್ಲ ಇಲ್ಲ, ಹಾಗೆಲ್ಲ ಆಗಿರಲ್ಲ. ಅಯ್ಯೋ, ಮತ್ತೆಲ್ಲಿಗೆ ಹೋದ್ಲು? ಖುಷಿ,
ಮಧ್ಯರಾತ್ರಿಲಿ ನನ್ನ ಕಂದ ಈ ರೀತಿ ಒಬ್ಳೆ ಎಲ್ಲಾನು ಕಳ್ಕೊಂಡು ಜೀವನನೇ ಮುಗ್ದೋಯ್ತು ಅನ್ನೋ ಥರ ನೀನಿಲ್ಲಿ ಬಂದು ನಿಂತ್ರೆ ನಾನು ಬದುಕಿದ್ದು ಸತ್ತಿದ್ದೀನೇನೋ ಅಂತ ಅನ್ಸತ್ತೆ ಪುಟ್ಟ. ನೀನು ಒಂದು ನಿಮಿಷ ಕಾಣಲಿಲ್ಲ ಅಂದ್ರು ನನ್ನ ಕೈ ಕಾಲೆಲ್ಲ ನಡಕ ಶುರುವಾಗಿ ಭಯಕ್ಕೆ ಉಸಿರೇ ನಿಂತೋದಾಗತ್ತೆ ಕಂದ. ನನಗ್ ನೀನ್ ಸಂಬಂಧ, ನಿನಗ್ ನಾನ್ ಸಂಬಂಧ. ಅದಕ್ಕೆ ನನ್ ಮೇಲೆ ನಿನ್ಗೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಆಸೆ. ಇದು ನಂದು, ಇವರು ನಮ್ಮವರು ಅಂತ ನಮ್ಮ ಮನ್ಸಿಗನ್ಸಿದ್ರೆ ಮಾತ್ರ ನಮ್ಗಾಗನ್ಸುತ್ತ ಲಕ್ಕಿ. ನಮ್ಗ ಆ ರೀತಿ ಫೀಲ್ ಆಗತ್ತಾ? ನಾನ್ ನೋಡಿದ ಹಾಗೆ ಎಲ್ಲೋ ಯಾರಿಗೂ ಏನೋ ಆದ್ರೆ ಅವ್ರಿಗೆ ಸಂಬಂಧ ಇದ್ರೆ ಮಾತ್ರ ಜೀವನನೇ ಮುಗ್ದು ಹೋಯ್ತು, ಬದುಕಿದ್ರು ಸತ್ತ ಹಾಗೆ, ಉಸಿರು ನಿಂತೋಯ್ತು ಇದೆಲ್ಲ ಅನ್ಸುತ್ತೆ. ಆದ್ರೆ ನನ್ಗೆ ಯಾವುದೇ ಸಂಬಂಧನೇ ಇಲ್ದೆ, ಯಾರು ಅಂತ ಗೊತ್ತಿಲ್ದೇನೆ ಇರೋ ರಾಘವನ್ ನೋಡಿ ನಿನ್ನನ್ನ ನೋಡಿ ಹೇಳ್ದಲ್ಲ, ಅದಷ್ಟು ಅನ್ನಿಸ್ತಿದೆ ಲಕ್ಕಿ.